ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಸೆಕ್ಯುಲರಿಸಮ್ ಪಾಠವನ್ನು ಹೇಳ್ಕೊಡ್ತೀರಿ. ಸಿದ್ದರಾಮಯ್ಯನವರೇ, ಈ ಸೆಕ್ಯುಲರಿಸಮ್ ಪಾಠವನ್ನು ದಯವಿಟ್ಟು ನೀವು ಹೇಳಕ್ಕೆ ಹೋಗಬೇಡಿ. 2 ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು, ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್. ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಲು ಬಿಸಾಡಿದವ್ರು ಯಾರು ಸರ್? ಈ ಸಿದ್ದರಾಮಯ್ಯನವರು ಭಾಳ ಓತಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವರು, ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಾವು ಹಿಂದೂಗಳಷ್ಟು ಸೆಕ್ಯುಲರ್ ಬೇರೆ ಯಾವುದು ದೇಶದಲ್ಲಿರೋ ಯಾವ ಜನರೂ ಇಲ್ಲ. ಒಂದು ತಿಳ್ಕೊಳ್ಳಿ, ಅಲ್ಲಾಹನ್ ಬಿಟ್ಟರೆ ಪೂಜೆಗೆ ಯಾರು ಭಾಜನರಾಗಲ್ಲ ಅಂತ ಹೇಳಿ ಮುಸ್ಲಿಮರು ಹೇಳ್ತಾರೆ. ಕ್ರೈಸ್ತರು ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದರೆ ಬರೀ ಕ್ರಿಶ್ಚಾನಿಟಿಯಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ಥರ ಹೇಳಿಲ್ಲ ಸರ್. ಒಂದು ಯೋಚನೆ ಮಾಡಿ ನೀವು, ಇವತ್ತು ಇಸ್ಲಾಂನಲ್ಲಿರುವಂತಹ ಫಕೀರಾಗಿ ಬಂದಂತಹ ಸಂತ ಶಿಶುನಾಳ ಶರೀಫರು ಇರ್ಬೋದು, ಶಿರಡಿ ಸಾಯಿಬಾಬರು ಇರ್ಬೋದು, ಸಂತ ಕಬೀರ್ ಇರ್ಬೋದು, ಅವ್ರನ್ನ ಇವತ್ತು ಅತಿ ಹೆಚ್ಚು ಅವರಿಗೆ ನಡ್ಕೊಳ್ಳೋರು ಯಾರು? ಹಿಂದೂಗಳೇ ನಡ್ಕೊಳ್ಳೋದು. ಅವ್ರನ್ನ ದೇವರಾಗಿ ನಾವು ನೋಡ್ತಾ ಇದ್ವಿ. ಮುಸಲ್ಮಾನರು ಎಷ್ಟು ಜನ ನಡ್ಕೊಳ್ತಾ ಇದ್ದಾರೆ. ನೀವು ನಮಗೆ ಸೆಕ್ಯುಲರಿಸಮ್ ಪಾಠ ಹೇಳಕ್ಕೆ ಹೋಗಬೇಡಿ ಸರ್. ಅದ್ರ ಜೊತೆಗೆ ಬಿಸ್ಮಿಲ್ಲಾ ಖಾನ್ ಅಂತಹ ದೊಡ್ಡ ಮನುಷ್ಯ, ಶಹನಾಯಿ ವಾದನದಲ್ಲಿ ಅವ್ರನ್ನ ಯಾರು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ನಾವು ಯಾಕೆ ಒಪ್ಕೊಂಡು, ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಭಾರತ ರತ್ನ ಕೊಟ್ಟಿದ್ದೀವಿ ಸರ್. ಯಾಕಂದರೆ ನನಗೆ ಗಂಗಾ ನದಿ ಮತ್ತು ಕಾಶಿ ಇದ್ದರೆ ಸಾಕು, ನಾನು ಇಲ್ಲೇ ಜೀವನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅವರು ಈ ನೆಲದ ಸಂಸ್ಕೃತಿನ ಒಪ್ಕೊಂಡಿದ್ರು. ಅದಕ್ಕೋಸ್ಕರ ಅವರಿಗೂ ನಾವು ಗೌರವನ ಕೊಟ್ಟು, ಅವರ ಕಲೆಗೆ ಗೌರವನ ಕೊಟ್ಟು, ಇಸ್ಲಾಂನಲ್ಲಿ ಸಂಗೀತ ನಿಷಿದ್ಧ ಅಂತ ಇದ್ರೂ ಕೂಡ ಅವರು ಸಂಗೀತವನ್ನು ಹೋಲಿಸ್ಕೊಂಡಂಥವ್ರು, ಅವರಿಗೆ ನಾವು ಭಾರತ ರತ್ನವನ್ನು ಕೊಟ್ಟಿದ್ದೀವಿ. ಜಾಕೀರ್ ಹುಸೇನ್ ತಬಲದಲ್ಲಿ ಅವ್ರ ಮುಂದೆ ಯಾರೂ ಇಲ್ಲ. ಜಾಕೀರ್ ಹುಸೇನ್ ಅವರಿಗೆ ಫಸ್ಟ್ ಪದ್ಮಭೂಷಣವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ಹಾಗೆಯೇ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂಥ ಸೈಂಟಿಫಿಕ್ ಅಚೀವ್ಮೆಂಟ್ ಏನಿತ್ತು, ಅಣ್ವಸ್ತ್ರ ಪರೀಕ್ಷೆ. 1998ರಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡೋದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದೇ ಅಬ್ದುಲ್ ಕಲಾಂ ಅವರನ್ನು 2002ರಲ್ಲಿ ಈ ದೇಶದ ರಾಷ್ಟ್ರಪತಿಯಾಗಿ ಮಾಡಿದ್ದು, ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿದ್ದು ಇದೇ ನಮ್ಮ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ. ನಮಗೆ ತಕರಾರಿಲ್ಲ. ಈ ದೇಶದ ನೆಲ ಜಲ ಸಂಸ್ಕೃತಿಯನ್ನು ಒಪ್ಪಿಕೊಂಡು ನಡೆದವ್ರ ಬಗ್ಗೆ ನಾವು ಪ್ರೀತಿಯಿಂದಲೇ ನಡ್ಕೊಂಡಿದ್ದೀವಿ. ಇಲ್ಲಿದ್ದು ಇಲ್ಲೇ ಊಟ ಮಾಡಿ, ಇಲ್ಲೇ ಗಾಳಿ ಸೇವನೆ ಮಾಡಿ, ನಿಷ್ಠೆಯನ್ನು ಗಡಿಯಾಚೆಗೆ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಈ ಥರ ಅಸಡ್ಡೆಯ ಮಾತುಗಳಾಡ್ತಾರಲ್ಲ ಬಾನು ಮುಷ್ತಾಕ್ ಅವರಂತರು, ಇವರಲ್ಲಿ ನಮಗೆ ಗಜ್ನಿಗಳು, ಗೋರಿಗಳು, ಮುಘಲರು, ಸುಲ್ತಾನರು ಇವರು ಕಾಣಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ತಕರಾರು ಎತ್ತಿರುವಂಥದ್ದು. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಏನು ಪ್ರೊಫೆಸರ್ KS ನಿಸಾರ್ ಅಹಮದ್ ಅವ್ರನ್ನ ಕರೆದ್ಬಿಟ್ಟಿದ್ವಿ ಹಾಗೆ ತಕರಾರು ಎತ್ತಲಿಲ್ಲ ಬಿ ಜೆ ಪಿಯವರು ಅಂತಾರಲ್ಲ ಸರ್. ಅವರು ಈ ನೆಲ ಜಲವನ್ನು ಒಪ್ಕೊಂಡು ಅದು ಪೂರಕವಾಗಿ ಬರೆದಿದ್ದಾರೆ ಸರ್. ಕೃಷ್ಣನ ಬುದ್ಧ ಕೃಷ್ಣ ಅಂತ ಕರೆದಿದ್ದಾರೆ, ಅವರು ಬೆಣ್ಣೆ ಕದ್ದ ಕೃಷ್ಣ ಅಂತ ಕರೆದಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಒಪ್ಕೊಂಡಿದ್ದೀವಿ ಸರ್. ನಾವು ಸೆಕ್ಯುಲರ್ ಇದ್ದೀವಿ. ಆದರೆ ಬಾನು ಮುಷ್ತಾಕ್ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಕೇಳಿ ಸರ್. 2023 ಜನಸಾಹಿತ್ಯ ಸಮ್ಮೇಳನದ ಸ್ಪೀಚನ್ನು ನೀವು ಕೇಳಿಲ್ವ ಸರ್? ಎವಿಡೆನ್ಸ್ ಕೊಡಿ. ಎವಿಡೆನ್ಸ್ ಇದ್ದೇ UAPA ಕೇಸ್ ಹಾಕಿದ್ವಲ್ಲ ಹುಬ್ಬಳ್ಳಿನಲ್ಲಿ, ಪೊಲೀಸ್ ಜೀಪನ್ನು ಚೆಕಪ್ ಮಾಡಿದ್ರಲ್ಲ ಅವ್ರು.